ವೀಕ್ಷಕರೇ, ಶುಭೋದಯ. ನಿಮ್ಮ ಭವಿಷ್ಯದ ಕೈಗನ್ನಡಿ ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಯೋಗರಾಜ್. ಇವತ್ತಿನ ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ಈ ದಿನ ಭವಿಷ್ಯದ ಜೊತೆಗೆ ಅನ್ನಕ್ಕೆ ಅವಮಾನ ಮಾಡಿದ್ರೆ ಏನೆಲ್ಲ ಸಂಕಷ್ಟಗಳು ಕಾಡುತ್ತೆ, ಹಾಗೆ ಶನಿ ದೋಷ ಇದ್ದವರು ಯಾವ ಮಂತ್ರವನ್ನ ಜಪಿಸಬೇಕು, ಮನೆ ಮತ್ತು ಭಾಗದಲ್ಲಿ ಯಾವ ಆರೋಗ್ಯದ ಸಲಹೆ ಇದೆ, ವಿಚಾರವನ್ನ ತಿಳಿಸಿಕೊಳ್ಳಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ರೇಣುಕಾರಾಧ್ಯ ಗುರುಜಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುದತ್ತ ಸಾಯಿ ಸಿದ್ಧಲಿಂಗ ಪ್ರಭವೇ ನಮಃ. ಗೌರೀಮಿ ಮಹಯ ಸಲಿಲಾನಿ ದಕ್ಷತೆ ಏಕಪದೇ ದ್ವಿಪದೇ ಸ ಚತುಷ್ಪದೇ ಅಷ್ಟಾಪದೇ ನವಪದೇ ಬಹುವಚೇ ಸಹಸ್ರಾಕ್ಷರ ಪರಮೇಯೋಮಹಂ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿ ಕುಂಡ ಸಂಭೂತ ದೇವಕಾರ್ಯ ಸಮಜ್ಜತೆ ಶ್ರೀ ಲಲಿತಾಂಬಿಕಾಯೈ ನಮಃ. ಗುರುಜಿ, ಕಾರ್ಯಕ್ರಮದ ಮೊದಲಿಗೆ ಮೇಷರಾಶಿಯಿಂದ ಕನ್ಯಾ ರಾಶಿಯವರ ದಿನ ಭವಿಷ್ಯ ತಿಳಿಸಿಕೊಡಿ. ಇವತ್ತಿನ ದಿವಸ ವಿಶೇಷವಾಗಿ ಶತಭಿಷ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ, ರಾಹುಭಾವದಲ್ಲಿ ಚಂದ್ರನ ಸಂಚಾರ ನಡೀತಾ ಇರ್ತಕ್ಕಂಥದ್ರಿಂದ ಏನಿಲ್ಲ ಫಲಾಫಲಗಳನ್ನು ಇವತ್ತಿನ ದಿವಸ ನೀವು ನೋಡಬಹುದು. ಪ್ರಪ್ರಥಮ ಬಾರಿಗೆ ಮೇಷರಾಶಿಯವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು, ಆಕಸ್ಮಿಕವಾದ ಅವಘಡಗಳಿಂದ ಸ್ವಲ್ಪ ಹಾಸಿಗೆ ಹಿಡಿತಕ್ಕಂಥದ್ದು, ಸ್ವಲ್ಪ ಪೆಟ್ಟು ಮಾಡ್ಕೊಳ್ತಕ್ಕಂಥ ಒಂದು ಸನ್ನಿವೇಶ ನಡೆಯುವಂಥದ್ದು, ಮಾನಸಿಕವಾಗಿ ಸಂಕಷ್ಟ, ದುಃಖ, ಗಾಬರಿಗಳಿಂದ ನಿದ್ರಾಭಂಗವನ್ನು ಮಾಡಿಕೊಳ್ತಕ್ಕಂಥ ಒಂದು ಸ್ಥಿತಿಗತಿಗಳು ಈ ಮೇಷರಾಶಿನೊಟ್ಟಾಗಿರುವಂಥದ್ದು. ಕುಲದೇವರ ನಾಮಸ್ಮರಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಷಭ ರಾಶಿ, ಬುದ್ಧಿವಂತಿಕೆಯಿಂದ, ಬಂಧುಗಳಿಂದ, ಆತ್ಮೀಯರಿಂದ ಸ್ವಲ್ಪ ಮೋಸವಾಗ್ತಕ್ಕಂಥದ್ದನ್ನು ತಪ್ಪಿಸ್ಕೊಳ್ತಕ್ಕಂಥ ವಾತಾವರಣ, ಫೈನಾನ್ಸ್, ಬ್ಯಾಂಕಿಂಗ್, ಷೇರು ಮಾರುಕಟ್ಟೆ ಅಥವಾ ಷೇರು ವ್ಯವಹಾರಸ್ಥರಿಗೆ ಲಾಭವನ್ನು ನೋಡ್ತಕ್ಕಂಥದ್ದು, ಸ್ನೇಹಿತರಿಂದ ಉದ್ಯೋಗ ಲಾಭವನ್ನು ನೋಡ್ತಕ್ಕಂಥ ಒಂದು ಸ್ಥಿತಿ ಈ ವೃಷಭ ರಾಶಿನದ್ದಾಗಿರುವಂಥದ್ದು. ರೋಗಿಗಳಿಗೆ ಹಣ್ಣನ್ನು ಹಂಚೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮಿಥುನ ರಾಶಿ, ಒಗಲಿಕೆಯ ಮಾತನಾಡಿ ಕಾರ್ಯ ಸಾಧಿಸ್ತಕ್ಕಂಥ ಒಂದು ಬುದ್ಧಿವಂತಿಕೆಯನ್ನು ತೋರಿಸ್ತಕ್ಕಂಥದ್ದು, ಅತಿಯಾದ ಒಳ್ಳೆಯತನದ ಪ್ರದರ್ಶನದಿಂದ ಸ್ವಲ್ಪ ಪ್ರಮಾದ ಅಥವಾ ಅವುಗಳಿಂದ ಸ್ವಲ್ಪ ಸಂಕಷ್ಟವನ್ನು ಅನುಭವಿಸ್ತಕ್ಕಂಥದ್ದು, ಉದ್ಯೋಗ ಸ್ಥಳದಲ್ಲಿ ಕಿರಿಕಿರಿಯನ್ನು ಅನುಭವಿಸ್ತಕ್ಕಂಥ ವಾತಾವರಣ ಈ ಮಿಥುನ ರಾಶಿನದ್ದಾಗಿರುವಂಥದ್ದು. ಓಂ ರಾಹವೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕಟಕ ರಾಶಿ, ದೂರ ಪ್ರದೇಶ, ಹೊರದೇಶ ಪ್ರಯಾಣ ಮಾಡ್ತಕ್ಕಂಥ ಒಂದು ಸನ್ನಿವೇಶಗಳು ಅಥವಾ ಅಲ್ಲಿ ಏನಾದರೂ ಉದ್ಯೋಗ ಹುಡುಕ್ತಕ್ಕಂಥ ಒಂದು ಆಲೋಚನೆಗಳು ಬರ್ತಕ್ಕಂಥದ್ದು, ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸ್ವಲ್ಪ ವಿಘ್ನಗಳು ಎದುರಾಗ್ತಕ್ಕಂಥದ್ದು, ಏನೇ ಮಾಡೋದಕ್ಕೆ ಹೋದ್ರೂ ಕೂಡ ಸ್ವಲ್ಪ ನಷ್ಟಗಳು ಎದುರಾಗ್ತಕ್ಕಂಥದ್ದು, ತಂದೆಯಿಂದ ಮಕ್ಕಳ ಮಾನಹಾನಿ ಆಗ್ತಕ್ಕಂಥದ್ದು ಅಥವಾ ಮಕ್ಕಳಿಂದ ತಂದೆಗೆ ನೋವನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿ ಈ ಕಟಕ ರಾಶಿನದ್ದಾಗಿರುವಂಥದ್ದು. ಕುಲಗುರುಗಳ ನಾಮಸ್ಮರಣ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಸಿಂಹರಾಶಿ, ಅಕ್ರಮ ಸಂಪಾದನೆ ಮಾಡಲು ಹೋಗಿ ಮೋಸಕ್ಕೆ ಬಲಿಯಾಗ್ತಕ್ಕಂಥದ್ದು, ವಾಹನ, ಸ್ಥಿರಾಸ್ತಿಗಳಿಂದ ಅಥವಾ ಸ್ಥಿರಾಸ್ತಿ ಮೂಲಗಳಿಂದ ಸ್ವಲ್ಪ ತಂಟೆ ತಕರಾರುಗಳು ಬರ್ತಕ್ಕಂಥದ್ದು, ಏನೋ ಒಂದು ರೀತಿಯಾದಂಥ ಅಪಭ್ರಂಶಗಳು ಬರ್ತಕ್ಕಂಥ ಒಂದು ಸ್ಥಿತಿ ಬರುವಂಥ ಸಂಭವಗಳು ಎದುರಾಗ್ತಕ್ಕಂಥದ್ದು, ಗಂಡು ಮಕ್ಕಳಿಂದ ಲಾಭದ ಪ್ರಮಾಣವನ್ನು ನೋಡುವಂಥದ್ದನ್ನು ಈ ಸಿಂಹರಾಶಿಯನ್ನು ನೋಡುವಂಥದ್ದು. ಮುತ್ತೈದೆಯರಿಗೆ ತಾಂಬೂಲವನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿ, ದಾಂಪತ್ಯ ಸಮಸ್ಯೆಗಳು ವಿಚ್ಛೇದದ ಹಂತವನ್ನು ತಲುಪತಕ್ಕಂಥದ್ದು, ಮಾನಸಿಕ ವೇದನೆ, ಒಂದು ರೀತಿಯಾದಂಥ ತೊಳಲಾಟಗಳು ಜಾಸ್ತಿ ಆಗ್ತಕ್ಕಂಥದ್ದು, ಆರೋಗ್ಯ ವ್ಯತ್ಯಾಸಗಳು ವೈದ್ಯರಿಗೂ ಕೂಡ ಗೊತ್ತಾಗದ ರೀತಿಯಾದಂಥ ಒಂದು ಗೂಢಾರ್ಥವಾಗಿ ಇರ್ತಕ್ಕಂಥ ಒಂದು ಸನ್ನಿವೇಶ, ಮಾನಸಿಕ ವೇದನೆ ಮತ್ತು ತೊಳಲಾಟಗಳು ಜಾಸ್ತಿ ಆಗ್ತಕ್ಕಂಥದ್ದು, ಸಹೋದ್ಯೋಗಿಗಳಿಂದ ನೆಮ್ಮದಿ ಭಂಗವಾಗ್ತಕ್ಕಂಥ ಒಂದು ಸ್ಥಿತಿ ಈ ಕನ್ಯಾ ರಾಶಿನದ್ದಾಗಿರುವಂಥದ್ದು. ಕಡಲೆಕಾಳನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಸರಿ ಗುರುಜಿ, ಇನ್ನು ಜಾತಕದಲ್ಲಿ ಶನಿ ದೋಷ ಇತ್ತು ಅಂತಂದ್ರೆ ಯಾವ ಮಂತ್ರವನ್ನ ಜಪಿಸಬೇಕಾಗುತ್ತೆ? ಖಂಡಿತ ಶನಿದೋಷವಿತ್ತು ಅಂದರೆ ಸಾಮಾನ್ಯವಾಗಿ ತುಂಬ ಸಮಸ್ಯೆಗಳು. ಎಂಥ ಕೋಟ್ಯಾಧಿಪತಿ ಆಗಿರ್ತಕ್ಕಂಥವರು ಕೂಡ ಭಿಕ್ಷಾಧಿಪತಿ ಆಗ್ತಕ್ಕಂಥ ರೀತಿಯಲ್ಲಿ ತಂದೆ ನೆಲೆಸಿಬಿಡ್ತದೆ, ಆರೋಗ್ಯವೂ ಕೈ ಕೊಡ್ತದೆ. ಈ ರೀತಿಯ ನಾನಾ ಸಮಸ್ಯೆಗಳು, ಶನಿ ದೋಷ ಅಥವಾ ಶನಿ ಕಾಟಗಳು ಬಂತು ಅಥವಾ ಶನಿ ಸಂಬಂಧಪಟ್ಟಂಥ ಜಾತಕದಲ್ಲಿ ಏನಾದರೂ ದೋಷ ಇತ್ತು ಅಂದರೆ ಹೇಳ್ತಿರೋದು ಅದು ಯಾವ ಕಡೆ ಯಾವ ರೀತಿಯಲ್ಲಿ ಬೇಕಾದರೂ ಕೂಡ ಸಮಸ್ಯೆಗಳು ಉತ್ಪತ್ತಿ ಆಗ್ತಕ್ಕಂಥ ಒಂದು ಸನ್ನಿವೇಶಗಳು, ಏನು ಮಾಡಿದರೂ ಅದರಿಂದ ಬಗೆಹರಿಯೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಾದ ಜಟಿಲವಾದಂಥ ಸಮಸ್ಯೆಗಳು ತುಂಬ ದೀರ್ಘಕಾಲ, ತುಂಬ ವರ್ಷಗಳಿಂದ ಇದೇ ರೀತಿಯಲ್ಲಿರ್ತಕ್ಕಂಥದ್ದು, ತುಂಬ ವರ್ಷಗಳಿಂದ ಕೋರ್ಟ್ ಕೇಸ್ಗಳು ಇರ್ತಕ್ಕಂಥದ್ದು, ಇಂಥವಿರ್ತಕ್ಕಂಥವ್ರು ಈ ಶನಿದೋಷಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಈ ಮಂತ್ರವನ್ನು ಪ್ರತಿ ದಿವಸ 9, 11 ಬಾರಿ ಅಥವಾ 108 ಬಾರಿ ಹೇಳ್ತಕ್ಕಂಥದ್ರಿಂದ ಅವುಗಳಿಂದ ಮುಕ್ತಿ ಹೊಂದೋದಕ್ಕೆ ದಾರಿ ಸಿಗುತ್ತೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ
ಛಾಯಾಮಾರ್ತಾಂಡ ಸಂಭೂತಂ ತುಂ ನಮಾಮಿ ಶನೈಶ್ಚರಂ. ಈ ಒಂದು ಮಂತ್ರವನ್ನ ಪ್ರತಿ ದಿವಸವೂ ಕೂಡ ಹೇಳ್ಕೊಳ್ತಕ್ಕಂಥದ್ರಿಂದ, ಅಥವಾ ಶನೀಶ್ವರ ಕ್ಷೇತ್ರದಲ್ಲಿ ಹೇಳ್ತಕ್ಕಂಥದ್ರಿಂದ, ಅಥವಾ ಬನ್ನಿ ವೃಕ್ಷದ ಕೆಳಗಡೆ ಈ ಮಂತ್ರವನ್ನು ಹೇಳ್ತಕ್ಕಂಥದ್ರಿಂದಲೂ ಕೂಡ ನಿಮ್ಮ ಸಂಕಷ್ಟ ನಿವಾರಣೆ ಆಗುತ್ತೆ. ಶುಭವಾಗಲಿ. ಸರಿ ಗುರುಜಿ, ಒಬ್ರು ಕಾಲರ್ ಹಿಡಿತಾರೆ. ಬೆಂಗಳೂರಿನಿಂದ ಅಶೋಕ್ ಕರೆ ಮಾಡಿದ್ದಾರೆ. ನಮಸ್ಕಾರ ಅಶೋಕ್. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು. ಅವರ ಹೆಸರು ಹೇಳಿ. ಗಗನ್ ಅಂತ. ಹುಟ್ಟಿದ ದಿನಾಂಕ ತಿಳಿಸಿ. 24/10/2001. ಸರಿ, ಸಮಯ ತಿಳಿಸಿ. ಬೆಳಗಿನ ಜಾವ 4:15. ಬೆಳಗಿನ ಜಾವ 4:15. ಹಾ. ಓಕೆ ಅಶೋಕ್, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ಗುರುಜಿ. ನಮಃ ಶಿವಾಯ. ಈ ಜಾತಕದ ಪ್ರಕಾರ ನೋಡಿದಾಗ ಉತ್ತರಾಷಾಢ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥದ್ದು ಶನಿ ವಕ್ರತ್ವ, ಶುಕ್ರ ನೀಚತ್ವ, ಉಚ್ಚುಂಗತನಾಗಿರ್ತಕ್ಕಂಥ ಕುಜನ ಭಾವ, ಸ್ವಕ್ಷೇತ್ರದನಾಗಿರ್ತಕ್ಕ ಬುಧನ ಭಾವ, ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ ಈ ಜಾತಕ ಪ್ರಕಾರವಾಗಿ. ಅದರಲ್ಲೂ ಈ ಜಾತಕಕ್ಕೆ ಸುಮಾರು 2014ರಿಂದ ಈಚೆಗಂತೂ ಕೂಡ ತುಂಬಾ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ತುಂಬಾ ಒತ್ತಡಗಳು ಜಾಸ್ತಿ ಆಗ್ತಕ್ಕಂಥದ್ದು, ಸ್ವಲ್ಪ ಯಾಕೋ ಆರೋಗ್ಯದಲ್ಲೂ ಕೂಡ ಏರುಪೇರುಗಳನ್ನು ನೋಡ್ತಕ್ಕಂಥದ್ದು, ಪದೇ ಪದೇ ಜ್ವರ ಜಾಸ್ತಿ ಆಗ್ತಕ್ಕಂಥದ್ದು, ಬಿದ್ದು ಏಟು ಮಾಡ್ಕೊಳ್ತಕ್ಕಂಥದ್ದು, ಯಾಕೋ ಕಣ್ಣಿಗೆ ಸಂಬಂಧಪಟ್ಟಂತೆ ಏನಾದರೂ ತೊಂದರೆಗಳಾಗ್ತಕ್ಕಂಥದ್ದು, ವಿಪರೀತವಾದಂಥ ಸಿಟ್ಟು, ಅವನನ್ನ ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ, ಅಷ್ಟು ಸಿಟ್ಟು ವಿಪರೀತವಾದಂಥ ಕೋಪ ಜಾಸ್ತಿ ಆಗ್ತಕ್ಕಂಥದ್ದು, ಈ ರೀತಿಯಾದಂಥ ವಾತಾವರಣ ಒಂದು. ಎರಡನೇದೇನಂತಂದ್ರೆ ರಾತ್ರಿ ಟೈಮು ಸ್ವಲ್ಪ ನಿದ್ರೆ ಮಾಡೋದಿಲ್ಲ, ಸ್ವಲ್ಪ ಆವಾಗ ಎದಳ್ತಕ್ಕಂಥದ್ದು ಅಥವಾ ಡಿಸ್ಟರ್ಬ್ ನಿದ್ದೆ ಬರ್ತಕ್ಕಂಥದ್ದು, ಯಾಕೋ ಸರಿಯಾಗಿ ನಿದ್ರೆ ಬರ್ತಾ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ, ಇಂಥವುಗಳನ್ನ ಹೇಳ್ಕೊಳ್ತಾ ಇರ್ತಕ್ಕಂಥದ್ದನ್ನ ನೋಡಿರ್ತೀರಿ ಅನ್ಸುತ್ತೆ ನಿಮಗೆ. ಹೌದೋ ಅಲ್ವೋ? ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಯ್ತು. ಹೌದು, ಇಷ್ಟೆಲ್ಲವನ್ನೂ ಕೂಡ ಸಮಸ್ಯೆ ಇರತಕ್ಕಂಥದ್ರಿಂದ ಇದೇ ಮೂಲ ಸಮಸ್ಯೆ, ಅವನ ವಿದ್ಯಾಭ್ಯಾಸ ಭಂಗಕ್ಕೆ ಮೂಲ ಸಮಸ್ಯೆ ಇದು. ಹಾಗಾಗಿ ಒಂದು ಕೆಲಸವನ್ನ ಮಾಡಿ, ಪ್ರತಿ ಮಂಗಳವಾರದ ದಿವಸ ಗಣಪತಿಯ ದರ್ಶನವನ್ನ ಮಾಡತಕ್ಕಂಥದ್ದು, ಗಣಪತಿಗೆ ಗರಿಕೆಯನ್ನ ಅರ್ಪಿಸ್ತಕ್ಕಂಥದ್ದನ್ನ ಮಾಡೋದಕ್ಕೆ ಹೇಳಿ, ಅಥವಾ ಗರಿಕೆಯಿಂದ ಅಷ್ಟೋತ್ತರವನ್ನು ಮಾಡಿಸೋದಕ್ಕೆ ಹೇಳಿ, ಖಂಡಿತ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇದೆ. ಶುಭವಾಗಲಿ. ಧನ್ಯವಾದಗಳು ಅಶೋಕ್. ಮತ್ತೊಬ್ರು ಕಾಲರ್ ಹಿಡಿತಾರೆ. ಬೆಂಗಳೂರಿನಿಂದ ಶೋಭಾ ಕರೆ ಮಾಡಿದ್ದಾರೆ. ನಮಸ್ಕಾರ ಶೋಭಾ. ಹಲೋ, ನಮಸ್ಕಾರ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಡೇಟ್ ಆಫ್ ಬರ್ತ್ ಗೊತ್ತಾ ಮೇಡಮ್? ನನ್ನ ಡೇಟ್ ಆಫ್ ಬರ್ತ್ ಇಲ್ಲ, ನನ್ನ ಮಗಂದಿದೆ, ಹೇಳ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ಶೋಭಾ. ಹಾ ಮೇಡಮ್. ನಮಃ ಶಿವಾಯ. ನಮಸ್ಕಾರ ಗುರುಜಿ. ಮಗನ್ ಡೇಟ್ ಆಫ್ ಬರ್ತ್ ಹೇಳ್ತಾಯಿ. 2007. ಡೇಟ್ ಹೇಳವಾ? 2007 11ನೇ ತಿಂಗಳು 19ನೇ ತಾರೀಕು. 19/11/2007. 7 ಗುರುಜಿ. ಟೈಮ್ ಹೇಳವ? ಟೈಮು 11 ಗಂಟೆಯಿಂದ 12 ಗಂಟೆ. 11:30 ಬೆಳಿಗ್ಗೆ ನೆನವಾ? ಬೆಳಿಗ್ಗೆ, ಸೋಮವಾರ ಗುರುಜಿ. ಆಗ್ಲಿ ತಾಯಿ, ಆಗಲಿ. ಈ ಜಾತಕ ಎಲ್ಲೋದ್ರೂ ಕಷ್ಟನೇ ಗುರುಜಿ, ಗಂಡನ ಸರಿಯಿಲ್ಲ. ಇರ್ಲಿ ತಾಯಿ, ಆಗ್ಲವ. 1ರಿಂದ 12ರೊಳಗಡೆ ಒಂದು ಸಂಖ್ಯೆ ಹೇಳ್ತಾಯಿ. 9 ಗುರುಜಿ. ಯಾವುದೂ ಕೂಡ ನೆಮ್ಮದಿ ಇಲ್ಲ, ಎಲ್ಲಿಯೂ ಕೂಡ ನೆಮ್ಮದಿ ಇಲ್ಲ. ಪ್ರತಿ ದಿವಸವೂ ಕೂಡ ಅವಮಾನಗಳನ್ನೇ ಅನುಭವಿಸಬೇಕಾದಂಥ ಒಂದು ಸ್ಥಿತಿಗತಿಗಳು ಎದುರಾಗ್ತಾ ಇರ್ತಕ್ಕಂಥದ್ದು. ಏನು ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾ ಇಲ್ಲ. ಸಪ್ತಮಕದಲ್ಲಿರ್ತಕ್ಕಂಥ ಶನಿ ಕುಜರ ಸಂಬಂಧ ಅಂತಕ್ಕಂಥದ್ದು ದಾಂಪತ್ಯಕ್ಕೂ ಕೂಡ ಕುತ್ತನ್ನು ತಂದುಕೊಳ್ತದೆ ಅಂತ ಹೇಳ್ತದೆ. ಅದರ ಒಟ್ಟಿಗೆ ಬಹಳ ಮುಖ್ಯವಾಗಿ ಯಾರೂ ಇಲ್ಲ, ಯಾಕಂದರೆ ನಿಮ್ಮ ಅಸಹಾಯಕತೆ, ನಿಮ್ಮ ನೋವನ್ನು ಅಥವಾ ನಿಮ್ಮ ಸಂಕಷ್ಟವನ್ನು ನೋಡಿದಂಥ ಬಂಧು ಬಾಂಧವರೆಲ್ಲರೂ ಕೂಡ ದೂರವಾಗಿದ್ದಾರೆ, ಯಾರೂ ಹತ್ರವೂ ಕೂಡ ಬರ್ತಾ ಇಲ್ಲ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗತಿಗಳು. ನಿಮ್ಮ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳು ಜಾಸ್ತಿ ಅಂತಕ್ಕಂಥದ್ದು ಹೇಳ್ತದೆ. ಪದೇ ಪದೇ ಮೈಕೈ ನೋವು ಜಾಸ್ತಿ ಬರ್ತಾ ಇರ್ತಕ್ಕಂಥದ್ದು, ಕಫ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು, ಯಾಕೋ ಊಟ ಸೇರ್ತಾ ಇಲ್ಲ, ಊಟ ಸೇರೋದೇ ಇಲ್ಲ, ಊಟ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ಊಟ ಮಾಡಿದ್ರೂ ಕೂಡ 2 ಗುಕ್ಕು ತಿಂತೀರಿ ಅಷ್ಟೇ, 3ನೇ ಗುಕ್ಕಿಗೆ ಸಾಕು ಅಂತ ಅನ್ನಿಸ್ಬಿಡ್ತದೆ. ಈ ರೀತಿಯಾದಂಥ ವಾತಾವರಣ, ಮಾನಸಿಕ ವೇದನೆ ಅಂತಕ್ಕಂಥದ್ದು ಏಳತೀರದು. ನೆರೆಹೊರೆಯ ಮನೆಯವರಿಂದ ಹಿಡಿದು ಮನೆಯ ಕುಟುಂಬದವರಿಂದ ಹಿಡಿದು ಎಲ್ಲರಿಂದಲೂ ಕೂಡ ನೋವು, ಜೀವನ ಬೇಡ ಅಂತ ಅನ್ನಿಸ್ಬಿಟ್ಟಿದೆ. ಒಂದು ರೀತಿಯಾದಂಥ ದಿಗ್ಭ್ರಮೆ, ಏನೂ ಕೂಡ ತೋಚ್ತಾ ಇಲ್ಲ. ಜಗತ್ತಿನಲ್ಲೇ ನಾನು ಒಬ್ಬಳೇ ಇದ್ದೀನೇನೋ, ಯಾರೂ ಇಲ್ಲವೇನೋ ಅನ್ನೋ ರೀತಿಯಾದಂಥ ಒಂದು ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು. ಹೌದು ಅಲ್ವೋ? ಹೌದು ಗುರುಜಿ, ಜೀವನನೇ ಬೇಡ ಅನ್ನಿಸ್ಬಿಟ್ಟೈತೆ. ಆಗಲಿ ತಾಯಿ, ನೋವು ಅಂತಕ್ಕಂಥದ್ದು ತುಂಬನೇ ಅನುಭವಿಸಿರತಕ್ಕಂಥದ್ದು. ಕೆಲವೊಂದು ಇದಕ್ಕೆ ಪೂರ್ವಾರ್ಜಿತವಾದಂಥ ಕರ್ಮ ಫಲಗಳಿದೆ. ಸಾಧ್ಯವಾದರೆ ನೇರವಾಗಿ ಕಚೇರಿಗೆ ಬನ್ನಿ. ಏಕೆಂದರೆ
ಕೆಲವೊಂದು ವಿಚಾರಗಳನ್ನ ನಾವು ನೇರವಾಗಿ ಪ್ರಸಾರದಲ್ಲಿ ಹೇಳ್ತಕ್ಕಂಥದ್ದು, ಯಾಕೆಂದ್ರೆ ನೇರ ಪ್ರಸಾರವಾಗಿರ್ತಕ್ಕಂಥದ್ರಿಂದ ಹೇಳ್ತಕ್ಕಂಥದ್ದು ಕಷ್ಟವಾಗ್ತದೆ. ಕಚೇರಿಗೆ ಬಂದು ಭೇಟಿಯಾಗಿ ಅದನ್ನು ಸೂಕ್ಷ್ಮವಾಗಿ ಪರಿಶೀಲನೆಗಳನ್ನು ಮಾಡಿ ಅದಕ್ಕೆ ಬೇಕಾದಂಥ ಸರಳವಾಗಿ ಬೇಕಾಗಿರ್ತಕ್ಕಂಥ ಪರಿಹಾರ ಮತ್ತು ನೀವು ಅಭಿವೃದ್ಧಿಯಾಗೋದಕ್ಕೆ ಒಂದಂತೂ ನಿಜ ತಾಯಿ, ನೀವೇನೇ ಮಾಡಿ ನಿಮಗೆ ಶಕ್ತಿಯನ್ನು ತುಂಬಬಹುದೇ ಹೊರತು ನಮಗೆ ಬೇರೆ ಯಾವುದೇ ರೀತಿಯಾದಂಥ ಪರಿಹಾರಗಳಿಲ್ಲ. ನಿಮಗೆ ಶಕ್ತಿ ಅಂತಂದರೆ ನೀವು ದುಡಿಯುವಂಥ ರೀತಿಯಲ್ಲಿ ನಿಮಗೆ ಆರ್ಥಿಕವಾದಂಥ ಶ್ರೇಯಸ್ಸು ಬರುವಂಥ ರೀತಿಯಲ್ಲಿ ನಮ್ಮ ಕೈಯಲ್ಲಿ ಮಾಡುವಂಥ ಸಾಧ್ಯವೇ ಹೊರತು ಮುಂದಿನ ಸುತ್ತಮುತ್ತಲ ಜನವನ್ನು ಸರಿ ಮಾಡಬೇಕು ಅಂತಂದರೆ ಆ ವ್ಯಕ್ತಿಗಳೇ ಬರಬೇಕಾಗತ್ತೆ. ಸಾಧ್ಯವಾದರೆ ನಿಮ್ಮ ಯಜಮಾನರನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಬನ್ನಿ. ಶುಭವಾಗಲಿ. ಶೋಭಾ ಅವರೇ, ಕಾರ್ಯಕ್ರಮದ ಕೊನೆಯಲ್ಲಿ ಗುರುಜಿಯವರ ನೇರ ಭೇಟಿಗಾಗಿ ಅಡ್ರೆಸ್ ಮತ್ತೆ ಫೋನ್ ನಂಬರ್ನ ಕೊಡಲಾಗುತ್ತೆ. ನೋಟ್ ಮಾಡಿಕೊಂಡು ಅವರ ಕಚೇರಿಗೆ ನೇರವಾಗಿ ಭೇಟಿ ನೀಡಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ತುಲಾ ರಾಶಿಯಿಂದ ಮೀನ ರಾಶಿಯವರ ಈ ದಿನ ಭವಿಷ್ಯ ತಿಳಿಸ್ಕೊಳ್ಳಿ. ಇವತ್ತಿನ ತುಲಾ ರಾಶಿನವರಿಗೆ ಸಂಬಂಧಪಟ್ಟಂತೆ ಉದ್ಯೋಗ ನಷ್ಟವಾಗ್ತಕ್ಕಂಥದ್ದು, ಉದ್ಯೋಗ ಸ್ಥಳದಲ್ಲಿ ಶತ್ರುಕಾಟಗಳಿಗೆ ಅಧಿಕವಾಗ್ತಕ್ಕಂಥದ್ದು, ಸಾಲದ ಸಮಸ್ಯೆಗಳು ಇನ್ನಷ್ಟು ನೋವನ್ನು ಕೊಡ್ತಕ್ಕಂಥ ಒಂದು ಸ್ಥಿತಿ ತುಲಾ ರಾಶಿನದ್ದಾಗಿರ್ತಕ್ಕಂಥದ್ದು. ಓಂ ಧನುರ್ಮೀನಾಧಿಪಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೂಚು ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಶ್ಚಿಕ ರಾಶಿ, ಮಕ್ಕಳ ಚಿಂತೆ ಇನ್ನಷ್ಟು ಸಂಕಷ್ಟವನ್ನು ತರ್ತಕ್ಕಂಥದ್ದು, ಗರ್ಭಿಣಿಯರು ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಬಹಳ ಒಳಿತು. ಮಾಡದೇ ಇರ್ತಕ್ಕಂಥ ಅಪವಾದಗಳಿಗೆ ಗುರಿಯಾಗ್ತಕ್ಕಂಥ ಒಂದು ಸ್ಥಿತಿ ಈ ವೃಶ್ಚಿಕ ರಾಶಿನವ್ರದ್ದಾಗಿರುವಂಥದ್ದು. ಓಂ ಗುಣವಾಂತ ಶ್ರೇಷ್ಠಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಬಲವನ್ನು ನೀವು ನೋಡ್ಬೋದು. ಇನ್ನು ಧನುಸ್ಸು ರಾಶಿ, ಪಾಲುದಾರಿಕೆ ವ್ಯವಹಾರಸ್ಥರಿಗೆ ಶುಭವಾಗ್ತಕ್ಕಂಥದ್ದು. ಸೋಮಾರಿತನ, ಆಲಸ್ಯ, ನಿದ್ರೆ ಅಧಿಕವಾಗಿ ಪೀಡಿಸ್ತಕ್ಕಂಥ ಒಂದು ವಾತಾವರಣ. ವಾಹನ, ಸ್ಥಿರಾಸ್ತಿಯನ್ನು ಕೊಳ್ಳೋದಕ್ಕೆ ಶುಭವಲ್ಲದ ಒಂದು ಸ್ಥಿತಿಯನ್ನು ನೋಡುವಂಥದ್ದನ್ನು ಇವತ್ತಿನ ದಿವಸ ಇದನ್ನು ಸರಾಶನದಾಗಿರುವಂಥದ್ದು. ಓಂ ಆರ್ಧಾಸಕ್ತಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮಕರ ರಾಶಿ, ಕೂಡಿ ಬಂದಂತಹ ಕಂಕಣ ಭಾಗ್ಯ ಅಪವಾದಗಳಿಂದ ರದ್ದಾಗುವಂಥದ್ದಕ್ಕೆ ದಾರಿಯನ್ನು ಮಾಡಿಕೊಡ್ತಕ್ಕಂಥದ್ದು. ಆತ್ಮೀಯರಿಂದ ಅಥವಾ ಸ್ವಯಂಕೃತ ಅಪರಾಧದಿಂದ ಸಾಲಗಾರರಾಗ್ತಕ್ಕಂಥದ್ದು. ಮಧ್ಯಾಹ್ನದ ನಂತರ ಸ್ವಲ್ಪ ಶುಭ ಫಲಗಳನ್ನು ನೋಡುವಂಥದ್ದನ್ನು ಈ ಮಕರ ರಾಶಿಯನ್ನು ನೋಡುವಂಥದ್ದು. ಓಂ ಚಿತ್ರ ಶಿಖಂಡಿಜಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕುಂಭರಾಶಿ, ನೆಗಡಿ, ಶೀತಬಾಧೆ, ಬಾಯಿ ಹುಣ್ಣು, ಬಾಯಿ ದುರ್ವಾಸನೆಗಳಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು. ಮಧ್ಯಾಹ್ನದ ನಂತರ ಉದ್ಯೋಗದಲ್ಲಿ ಏನೋ ಒಂದು ಬೆಳವಣಿಗೆ ಆಗ್ತಕ್ಕಂಥದ್ದು, ಆರ್ಥಿಕ ಪರಿಸ್ಥಿತಿನೇ ಬೆಳವಣಿಗೆ ಆಗ್ತಕ್ಕಂಥದ್ದು, ಆರ್ಥಿಕ ಪರಿಸ್ಥಿತಿಗಳು ಸುಧಾರಿಸ್ತಕ್ಕಂಥದ್ದು, ಪುತ್ರರಿಂದ ಧನಾಗಮನವಾಗ್ತಕ್ಕಂಥ ಒಂದು ಸ್ಥಿತಿ. ಈ ರೀತಿಯಾದಂಥ ವಾತಾವರಣ ಈ ಕುಂಭರಾಶಿನದ್ದಾಗಿರುವಂಥದ್ದು. ಓಂ ಬೃಹದ್ವಾನವೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮೀನರಾಶಿ, ಆರೋಗ್ಯವನ್ನು ಎಚ್ಚರಿಕೆಯಿಂದ ನೋಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಸಂಪೂರ್ಣವಾಗಿ ಆರೋಗ್ಯದಲ್ಲಿ ಹದಗೆಡತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು. ಹೆಣ್ಣು ಮಕ್ಕಳಿಂದ ತೊಂದರೆಗಳು ಬರತಕ್ಕಂಥ ಒಂದು ಸಂಭವಗಳು, ವಿಕೃತ ಆಸೆಗಳಿಗಾಗಿ ಅಧಿಕ ಖರ್ಚುಗಳನ್ನು ಮಾಡ್ತಕ್ಕಂಥ ವಾತಾವರಣ ಈ ಮೀನರಾಶಿನದ್ದಾಗಿರುವಂಥದ್ದು. ಓಂ ದಿವ್ಯ ಪೂಷಣಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಸರಿ ಗುರುಜಿ, ಇನ್ನು ಮನೆ ಮತ್ತು ಭಾಗದಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ಆರೋಗ್ಯದ ಸಲಹೆ ಇದೆ ಗುರುಜಿ? ಖಂಡಿತ. ಸಾಮಾನ್ಯವಾಗಿ ಮಂದಾಗ್ನಿ ಅಂತ ಕರಿತೀವಿ. ಮಂದಾಗ್ನಿ ಅಂದರೆ ಏನೋ ಒಂದು ರೀತಿಯಲ್ಲಿ ಜಿಡ್ಡಿಡ್ದಂಗೆ ಆಗ್ತಕ್ಕಂಥದ್ದು, ಏನು ಮಾಡೋದಕ್ಕೂ ಕೂಡ ಆಸಕ್ತಿಗಳಿಲ್ಲದೆ ಇರ್ತಕ್ಕಂಥ ಒಂದು ಸ್ಥಿತಿಗತಿಗಳು. ಏನೋ ಒಂಥರನಲ್ಲಿ ಏನಾದ್ರು ಕೆಲಸ ಮಾಡೋಕೆ ಹೋದ್ರೂ ಸಾಕು ಕೈಕಾಲು ಹಂಗೆ ಹಿಡಿತಕ್ಕಂಥದ್ದು. ಈ ರೀತಿಯಾದಂಥ ಒಂದು ಮಂದಾಗ್ನಿ ಅಂತಕ್ಕಂಥದ್ದು ಈ ರೀತಿಯಾದಂಥ ಒಂದು ಎಫೆಕ್ಟನ್ನು ಅದು ಕೊಡ್ತದೆ. ಇನ್ನೂ ಸಾಕಷ್ಟು ಎಫೆಕ್ಟನ್ನು ಕೊಡ್ತಾ ಹೋಗುತ್ತೆ ಮಂದಾಗ್ನಿ ಇರ್ತಕ್ಕಂಥ ಜಾತಕಗಳಿಗೆ ಅಥವಾ ಮಂದಾಗ್ನಿ ಇರ್ತಕ್ಕಂಥ ರೋಗದ ಬಾಧೆಗಳಿರ್ತಕ್ಕಂಥವ್ರಿಗೆ. ಒಂದು ಕಪ್ ನೀರಿನಲ್ಲಿ 4 ಚಮಚವನ್ನು ದಾಳಿಂಬೆ ರಸವನ್ನು ಮತ್ತು ನಿಂಬೆ ರಸವನ್ನು ಹಾಕಬೇಕು. ಅದರ ಜೊತೆಯಲ್ಲಿ ಸೈಂಧ ಲವಣ ಅಂತಕ್ಕಂಥದ್ದು ಬರುತ್ತೆ. ಸೈಂಧ ಲವಣವನ್ನು ಸೇರಿಸಿಬಿಟ್ಟು ಅದನ್ನು ಸ್ವಲ್ಪ ಕರೆಸಿಬಿಟ್ಟು ಸೇವಿಸ್ತಕ್ಕಂಥದ್ರಿಂದ ಈ ಮಂದಾಗ್ನಿ, ಈ ಜಿಡ್ಡು ಇರತಕ್ಕಂಥದ್ದು, ಯಾಕೋ ಒಂದು ರೀತಿಯಾದಂಥ ಮೈಂಡ್ ಬ್ಲಾಕ್ ಆದಂಗೆ ಆಗ್ತಕ್ಕಂಥದ್ದು, ಇಂಥವೇನಾದರೂ ಇದ್ದರೆ ಅದರಿಂದ ದೂರ ಆಗೋದಕ್ಕೆ ದಾರಿ ಆಗ್ತದೆ. ಶುಭವಾಗಲಿ. ಸರಿ ಗುರುಜಿ, ಒಬ್ರು ಕಾಲರ್ ಇದ್ದಾರೆ. ಶೈಲಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಶೈಲಾ. ನಮಸ್ಕಾರ ರೀ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬದಲು ಕೇಳ್ಬೇಕ್ರಿ. ಅವನ ಡೇಟ್ 10/4/88. 10/4/1988. ಸಮಯ ಗೊತ್ತಾ? ಮುಂಜಾನೆ 4:50. 4:50. ಹಾ ಸರಿಮಾ, ಗುರುಜಿ ಇದ್ದಾರೆ, ಮಾತನಾಡಿ. ಹಾ ನಮ ಶಿವಾಯ. ನಮಸ್ಕಾರ ರೀ ಗುರು. ನಮ ಶಿವಾಯ. ನಮ್ಮ ಮಗನ
ಈ ಜಾತಕ ಪ್ರಕಾರವಾಗಿ ಉತ್ತರಾಷಾಢ ನಕ್ಷತ್ರದ ಜನನವಾಗಿರ್ತಕ್ಕಂಥದ್ದು ಕುಜ ಉಚ್ಚುಂಗದ ಶುಕ್ರ ಸ್ವಕ್ಷೇತ್ರ ಲಗ್ನಾಂಶವನ್ನು ನೋಡಿದಾಗ ಪೂರ್ವಾಭಾದ್ರಪದ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥದ್ದು. ಈ ಜಾತಕ ಯಾರ ಮಾತನ್ನು ಕೂಡ ಕೇಳುವುದೇ ಇಲ್ಲ ಕಣತಾಯಿ. ಖಂಡಿತವಾಗಲೂ ಕೂಡ ಇವರು ಇಲ್ಲಿಯವರೆಗೂ ಕೂಡ ನನ್ನದೇ ಆಯಿತು, ನನ್ನದೇ ಸರಿ, ನನ್ನ ದಾರಿಯೇ ಸರಿ ಅನ್ನೋ ರೀತಿಯಾದಂಥ ರೀತಿಯಲ್ಲೇ ಬೆಳೆದುಕೊಂಡು ಬಂದಿರತಕ್ಕಂಥದ್ದು. ಆದರೆ 2015 ಮೇಯಿಂದ ಈಚೆಗಂತೂ ಕೂಡ ವಿಪರೀತವಾದಂಥ ಸಂಕಷ್ಟಗಳನ್ನ ಎದುರಿಸ್ತಾ ಇದ್ದಾರೆ, ತೊಂದರೆಗಳನ್ನ ಎದುರಿಸ್ತಾ ಇರತಕ್ಕಂಥದ್ದು. ಯಾಕೋ ಯಾವ ಕೆಲಸ ಕಾರ್ಯದಲ್ಲೂ ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ಅಭಿವೃದ್ಧಿಗಳಿಲ್ಲ, ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳಾಗ್ತಾ ಇರತಕ್ಕಂಥದ್ದು, ಇಂಥವುಗಳು ಎದುರಾಗ್ತಾ ಇದೆ ಅಂತ ಹೇಳ್ತದೆ. ಹತ್ತತ್ರ ನಿಮಗೆ 1.5 ವರ್ಷದಿಂದ ಈಚೆಗಂತೂ ಕೂಡ ನಿಮ್ಮ ಆರೋಗ್ಯದಲ್ಲೂ ಕೂಡ ಏರುಪೇರು, ಕಫ ಜಾಸ್ತಿ ಕಟ್ತಕ್ಕಂಥದ್ದು, ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು ಕಫ ಕಟ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಕಾಲು ಜಾಸ್ತಿ, ಏನೋ ಒಂದು ರೀತಿಯಲ್ಲಿ ಒಂದು ಸಣ್ಣ ಕೆಲಸ ಮಾಡಿದ್ರು ಸಾಕು ಸೋಲು ಜಾಸ್ತಿ ಆಗ್ತಾ ಇದೆ. ಹೌದು ಅಲ್ವ ತಾಯಿ? ಹೌದ್ರಿ ಗುರುಗಳ. ಹೇಳಿ ತಾಯಿ, ಏನಾಗ್ಬೇಕು ಮಗಂದು? ಅದು ನಮ್ಮ ಮಗಂದ್ರಿ ಗೌರ್ಮೆಂಟ್ ನೌಕರಿ ಮತ್ತ ಲಗ್ನ ಬದಲ್ ಕೇಳಬೇಕಿತ್ರಿ. ಹುಡುಗಿ ಯಾವ ದಿಕ್ಕಿನ ಸಿಗ್ತದ ಹೆಂಗ ಅನ್ನೋದ್ರಿ. ಹೆಣ್ಣು ಮಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಖಂಡಿತವಾಗ್ಲೂ ಕೂಡ ಅನುಕೂಲವಾಗುತ್ತೆ. ಬಟ್ ಸದ್ಯದ ಮಟ್ಟಿಗೆ ಇರತಕ್ಕಂಥ ಸಂಭವಗಳ ಕಡಿಮೆ. ಈ 2 ತಿಂಗಳಲ್ಲಿ ಒಂದು ಹೆಣ್ಣು ಮಗು ಬರುತ್ತೆ. ಈಗೇನಾದ್ರು ಪ್ರಯತ್ನ ಮಾಡಿದ್ರೆ, ಇಲ್ಲ ಅಂತಂದ್ರೆ 2018 ಮಾರ್ಚ್ ನಂತರವಾಗಿ ಈ ಜಾತಕಕ್ಕೆ ಮದುವೆ ಯೋಗ ಪ್ರಾಪ್ತಿಯಾಗೋದಕ್ಕೆ ದಾರಿ ಇದೆ. ಅದರಲ್ಲೂ ಕೂಡ ಪರ್ಫೆಕ್ಟ್ ಮದುವೆ ಇದೇ ಸಂದರ್ಭದಲ್ಲಿ ಅಂತಕ್ಕಂಥದ್ದು ಏನು ತಿಳ್ಕೋಬೇಕು ಅಂದ್ರೆ ನೇರವಾಗಿ ಬನ್ನಿ. ಸಾಮಾನ್ಯಕ್ಕೆ 2018 ನವೆಂಬರ್ ತಿಂಗಳಲ್ಲಿ ಈ ಜಾತಕಕ್ಕೆ ಮದುವೆ ಆಗೋದಕ್ಕೆ ದಾರಿಗಳು ಸಿಗುತ್ತೆ. ಇನ್ನು 1 ವರ್ಷ 3 ತಿಂಗಳ ನಂತರವಾಗಿ ಮದುವೆ ಆಗೋದಕ್ಕೆ ದಾರಿ ಸಿಗುತ್ತೆ. ಸರ್ಕಾರಿ ಉದ್ಯೋಗವನ್ನು ಪ್ರಯತ್ನವನ್ನು ಮಾಡೋದಕ್ಕೆ ಹೇಳಿ, ಸ್ವಲ್ಪ ಪೂರ್ವಾರ್ಜಿತವಾದಂತಹ ಒಂದು ಫಲಗಳಿದೆ, ಖಂಡಿತ ಅನುಕೂಲವಾಗುತ್ತೆ. ಶುಭವಾಗಲಿ. ಧನ್ಯವಾದಗಳು ಶೈಲಾ. ಗುರುಜಿನು ತಿನ್ನೋ ಅನ್ನ ದೇವ್ರು ಅಂತ ನಾವು ಕೈ ಮುಗಿತೀವಿ, ಅದಕ್ಕೆ ಅದರದೇ ಆದ ಗೌರವವನ್ನ ಕೊಡ್ತೀವಿ. ಕೆಲವರು ಅದನ್ನ ಚೆಲ್ಲೋದಾಗಿರ್ಬೋದು, ತುಳಿಯೋದಾಗಿರ್ಬೋದು, ಈ ರೀತಿಯಾದಂತಹ ಅವಮಾನವನ್ನ ಮಾಡ್ತಾ ಇರ್ತಾರೆ. ಇದಕ್ಕೆ ಏನೆಲ್ಲ ಸಂಕಷ್ಟಗಳು ಎದುರಾಗುತ್ತೆ? ಈ ಸಂಕಷ್ಟಕ್ಕಿರುವಂತಹ ಪರಿಹಾರ ಏನು ತಿಳಿಸ್ಕೊಡಿ. ಸಾಮಾನ್ಯವಾಗಿ ಅನ್ನ ಅಂತಂದ್ರೇ ಪರಬ್ರಹ್ಮ ಸ್ವರೂಪ ಅಂತ ಕರಿತೀವಿ. ಅಂದರೆ ಅನ್ನದಾನಂ ಪರಂದಾನಂ ವಿದ್ಯಾದಾನ ಮದತ್ಪರಂ ಅನ್ನೇನ ಕ್ಷಣಿಕ ತೃಪ್ತಿರ್ ಯಾವ ಜೀವಂಚ ವಿದ್ಯೆಯ ಅಂತ ಇರ್ತದೆ. ಅಂದರೆ ಬಹಳ ಶ್ರೇಷ್ಠವಾದಂಥ ದಾನಗಳೆಲ್ಲದರಲ್ಲೂ ಕೂಡ ಅನ್ನದಾನ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೋಸ್ಕರವೇ ಎಲ್ಲ ಮಠಮಾನ್ಯಗಳಲ್ಲೂ ಕೂಡ ಅನ್ನಕ್ಕೆ ಅಷ್ಟು ಪ್ರಾಮುಖ್ಯ. ಯಾರನ್ನೂ ಕೂಡ ಹಸಿದ ವತಿಯಲ್ಲಿ ಕಳಿಸೋದಿಲ್ಲ. ಅನ್ನ ಅಂತಕ್ಕಂಥದ್ದು ಬ್ರಹ್ಮ ಸ್ವರೂಪವೇ, ಸಾಕ್ಷಾತ್ ಪಾರ್ವತಿ ಸ್ವರೂಪವೇ, ಸಾಕ್ಷಾತ್ ಜಗನ್ಮಾತೆ ಸ್ವರೂಪವೇ, ಸಾಕ್ಷಾತ್ ಪ್ರಕೃತಿ ಸ್ವರೂಪವೇ. ಅನ್ನ ಇಲ್ಲ ಅಂತಂದರೆ ನಾವೇನೂ ಇಲ್ಲ. ಯಾಕೆಂದರೆ ಅನ್ನ ಒಂದು ಸಿಗಲಿಲ್ಲ ಅಂತಂದರೆ ಮನುಷ್ಯ ಎಷ್ಟೆಲ್ಲ ಒದ್ದಾಡ್ತಾನೆ. ಇಷ್ಟೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನಾವು ಅನ್ನಕ್ಕೋಸ್ಕರವಾಗಿ. ಆ ಅನ್ನಕ್ಕೆ ಗೌರವವನ್ನು ಕೊಡಲಿಲ್ಲ ಅಂತಂದರೆ ನಿಮಗೆ ಸಂಕಷ್ಟ ಬರುತ್ತೋ ಇಲ್ವೋ, ಇದನ್ನು ನೀವೇ ಪ್ರಶ್ನೆಯನ್ನು ಮಾಡಿಕೊಳ್ಳಿ. ಯಾಕೆಂದರೆ ಅನ್ನ ಅಂತಕ್ಕಂಥದ್ದು ಅಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು. ಯಾಕೆಂದರೆ ಯಾರು ಈ ಶುಭ ಕಾರ್ಯಗಳಲ್ಲಾಗ್ಬೋದು ಅಥವಾ ಬೇರೆ ಕಾರ್ಯಗಳಲ್ಲಾಗ್ಬೋದು ಅನ್ನವನ್ನು ಅತಿ ಹೆಚ್ಚನ್ನು ಮಾಡಿಬಿಟ್ಟು ಅದನ್ನು ಎಲ್ಲಿಯೋ ತೊಗೊಂಡೋಗಿ ಎಸಿತಕ್ಕಂಥದ್ದು ಮಾಡಿದ್ದಾರೆ ಅಂತಂದರೆ ಆ ಯಾವ ಶುಭ ಕಾರ್ಯವನ್ನು ಮಾಡ್ತೀರೋ ಆ ಶುಭ ಕಾರ್ಯ ಶ್ರೇಯಸ್ಸು ಹೊಂದೋದಿಲ್ಲ. ಆ ಶುಭ ಕಾರ್ಯವನ್ನು ಮಾಡಿಕೊಂಡಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥವ್ರು ಅಥವಾ ಮದುವೆಗೆ ಆಗಿರ್ಬೋದು ಅಥವಾ ಗೃಹಪ್ರವೇಶದಲ್ಲಿ ಏನಾದರೂ ಮಾಡಿದರೆ ಆ ಮನೆಯಲ್ಲಿ ನೆಮ್ಮದಿ ಇರೋಲ್ಲ. ಮೊದಲನೇದಾಗಿ ಯಾಕಂದರೆ ಬ್ರಹ್ಮನಿಗೆ ಅಪಚಾರವಾಗೋಯ್ತಲ್ಲಿ. ನೀವೇನೇ ಪೂಜೆ ಪುನಸ್ಕಾರ ಮಾಡಿ ಬ್ರಹ್ಮನಿಗೆ ಅಪಚಾರವಾಗೋಯ್ತು, ನೆಮ್ಮದಿ ಭಂಗವಾಗೋಯ್ತು. ಮದುವೆಗಳಲ್ಲಿ ದಾಂಪತ್ಯದಲ್ಲಿ ವಿರಸಗಳು ಬರ್ತದೆ, ದಾಂಪತ್ಯ ಸರಿಯಾಗಿ ನೆಮ್ಮದಿಯಾಗಿ ಇರೋದಕ್ಕೆ ಆಗೋದಿಲ್ಲ. ಹಾಗಾಗಿ ಶುಭ ಕಾರ್ಯಗಳಲ್ಲಿ ಅನ್ನ ಮನೆ ಎಸೆತಕ್ಕಂಥದ್ದು ಬೇಡ. ತಿನ್ನುವಂಥವ್ರಿಗೆ ಹಸಿದವರಿಗೆ ಕೊಡ್ತಕ್ಕಂಥದ್ದನ್ನು ಮಾಡಿ. ಮನೆಯಲ್ಲಿ ಅನ್ನವನ್ನು ತುಳಿದಾಡಬೇಡಿ. ಮಕ್ಕಳು ಚೆಲ್ಲಿರ್ತಾರೋ ಅಥವಾ ಇನ್ನೊಬ್ಬರು ಯಾರೋ ಚೆಲ್ಲಿರ್ತಾರೆ ಅಂದರೆ ಅನ್ನವನ್ನು ತುಳಿದಾಡಕ್ಕೆ ಹೋಗ್ಬೇಡಿ. ಅದು ಊಟ ಮಾಡಬೇಕಾದ್ರೆ ಚೆಲ್ಲೋದಕ್ಕೆ ಹೋಗ್ಬೇಡಿ. ಅದು ದಟ್ಟದಾರಿದ್ರತನ. ನೀವು ನೋಡಿಬೇಕಾದ್ರೆ ಪ್ರಾಕ್ಟಿಕಲಾಗಿ ಅಬ್ಸರ್ವ್ ಮಾಡಿ. ಯಾರು ಅನ್ನವನ್ನು ಚೆಲ್ಲಾಡ್ಕೊಂಡು ತಿಂತಾರೋ ಅವ್ರ ಅಭಿವೃದ್ಧಿ ಆಗೋದಿಲ್ಲ. ಯಾರು ಅನ್ನವನ್ನು ಚೆಲ್ಲಾಡಿಬಿಟ್ಟು ಮನೆಯಲ್ಲಿ ತುಳಿದಾಡ್ಕೊಂಡು ಓಡೋಗ್ತಾರೋ ಅವ್ರ ಮನೆ ಅಭಿವೃದ್ಧಿ ಆಗೋದಿಲ್ಲ. ಅವ್ರ ಮನೆಯಲ್ಲಿ ಏನಾದರೂ ಒಂದು ಆರೋಗ್ಯ ವ್ಯತ್ಯಾಸಗಳು ಬರುತ್ತಲೇ ಇರ್ತದೆ. ಈ ರೀತಿಯಾದಂಥ ಒಂದು ಸಂದರ್ಭಗಳು ಬರ್ತದೆ. ಹಾಗಾಗಿ ಅನ್ನಕ್ಕೆ ದೈವಕ್ಕಿಂತಲೂ ಕೂಡ ಹೆಚ್ಚಿನದಂಥ ಮಾನ್ಯತೆಯನ್ನು ಕೊಡಿ. ಶುಭವಾಗಲಿ. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ಅನ್ನಕ್ಕೆ ಗೌರವವನ್ನ ಕೊಟ್ರೆ ನಾವು ಕೂಡ ಚೆನ್ನಾಗಿರ್ಬೋದು ಅನ್ನೋದನ್ನ ತಿಳಿಸ್ಕೊಟ್ರಿ. ಧನ್ಯವಾದ. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ರಾಶಿ ಭವಿಷ್ಯ.